May 2025 results, which were announced yesterday night. And we would like to congratulate all the students across India who have secured ranks, right? And we would like to give them all the best for the JEE Advance, which is going to held on 18th of May 2025. From Akash, our students have excelled in JEE Main 2025, just like every year what we get. And this time we got 12 students in India top 100 rank. First rank, the top rank is being the AR6, then AR7, and there are many more students from across India. If I talk about the South India, we have got 3 ranks in below 100 rank, and 7 in below 500, and 11 students in top 1000. This is of South India. So if I talk about we have got the best result from Karnataka is Gurraj S. Sajjan, who got All India rank of 92. Okay, and then we got Akash Deep, who has got All India rank of 125, and like that. So we have got who's the next Anish Shastri, yes, Anish Shastri 163, and Aniket, and Aryaman, Satvik, and Chirag, toppers of Karnataka. Right. Again, all the best. ಆಕಾಶ್ ಸಂಸ್ಥೆ ಫಸ್ಟ್ ಸ್ಟಾರ್ಟ್ ಆಗಿದ್ದು ಪ್ರೀ ಮೆಡಿಕಲ್ ಟೆಸ್ಟ್ಗೆ ನಾವು ಮಕ್ಕಳನ್ನ ಪ್ರಿಪೇರ್ ಮಾಡೋದಕ್ಕೆ. ಇಂಜಿನಿಯರಿಂಗ್ ನಮ್ಮಲ್ಲಿ ಡಿವಿಷನ್ನೇ ಇರಲಿಲ್ಲ. ಹಲವಾರು ವರ್ಷದ ಕೆಳಗೆ ನಾವು ಇಂಜಿನಿಯರಿಂಗ್ ಡಿವಿಷನ್ ಸ್ಟಾರ್ಟ್ ಮಾಡಿದಾಗ ಪೇರೆಂಟ್ಸ್ ನಂಬಿಕೆ ಇರಲಿಲ್ಲ. ಸೊ ನಾವು ರಿಸಲ್ಟ್ ನೋಡಿದಾಗ ನಮ್ಮದು ಕ್ವಾಲಿಟಿ ಕ್ವಾಂಟಿಟಿ ಪ್ರತಿ ವರ್ಷವೂ ಇಂಪ್ರೂವ್ ಆಗ್ತಾಯಿದೆ. ಸೊ ನಾನು KCET ಬಗ್ಗೆ ಹೇಳಬೇಕು, ಇಂಜಿನಿಯರಿಂಗ್ ಅಂತ ಹೇಳಬೇಕು ಅಂದರೆ KCETನಲ್ಲಿ 4 ವರ್ಷ ಕಂಟಿನ್ಯೂಸ್ ಆಗಿ ಸ್ಟೇಟ್ ಫಸ್ಟ್ ರ್ಯಾಂಕ್ ತೊಗೊಂಡ್ಬಂದಿದ್ದೀವಿ. ಅದೇ ರೀತಿ ಇಂಜಿನಿಯರಿಂಗ್ JEE ರಿಸಲ್ಟ್ಸ್ ಇಂಪ್ರೂವ್ ಆಗ್ತಾಯಿದೆ. ನಾವು ಒಂದು ವರ್ಷ ಆಲ್ ಇಂಡಿಯಾ ರ್ಯಾಂಕ್ JEE ಅಡ್ವಾನ್ಸ್ ಕೂಡ ತೊಗೊಂಬಂದಿದ್ದೀವಿ. ಸೊ ಇಂಜಿನಿಯರಿಂಗ್ ಡಿವಿಷನ್ನ ನಾವು ತುಂಬ ಫೋಕಸ್ ಮಾಡಿ ಇಂಜಿನಿಯರಿಂಗ್ ಡಿಪಾರ್ಟ್ಮೆಂಟ್ನ ಬೆಳೆಸ್ತಾ ಇದ್ದೀವಿ. ಅದೇ ಥರ ಮತ್ತು ಪೋಷಕರಿಗೆ ಇದ್ರ ಮೇಲೆ ನಂಬಿಕೆ ಬರ್ತಾಯಿದೆ. ಇಂಜಿನಿಯರಿಂಗ್ ರಿಸಲ್ಟ್ಸ್ ಪ್ರತಿ ವರ್ಷವೂ ಜಾಸ್ತಿ ಆಗ್ತಾಯಿದೆ. ಪರ್ಸಂಟೇಜ್ ವೈಸ್ ಸ್ಟೂಡೆಂಟ್ಸ್ ಅಚೀವ್ ಮಾಡೋದು ನೋಡಿದಾಗ ನಮ್ಮಲ್ಲಿ ಅಪ್ರಾಕ್ಸಿಮೇಟ್ಲಿ ಸೇರಿರೋ ಸ್ಟೂಡೆಂಟ್ಸಲ್ಲಿ 25% ಜನ ಮಕ್ಕಳು JEE ಮತ್ತು KCETನಲ್ಲಿ ಕ್ವಾಲಿಫೈ ಆಗ್ತಾಯಿದ್ದಾರೆ. ಸೊ ಅವ್ರಿಗೆ ಒಳ್ಳೆ ಕೆರಿಯರ್ ಸಿಗ್ತಾಯಿದೆ ಇಂಜಿನಿಯರಲ್ಲಿ ಥ್ರೂ ಆಕಾಶ್ ಮೆಥಡಾಲಜೀಸ್. ಇನ್ನೊಂದು ಹೇಳಬೇಕು ಅಂತ ಹೇಳಿದ್ರೆ ನಾವು ಇವಾಗ ಕರ್ನಾಟಕದ ಮಕ್ಕಳಿಗೆ ಕಂಪ್ಲೀಟ್ KCET ಪ್ರೋಗ್ರಾಮ್ಸ್ನ ರಿವ್ಯಾಂಪ್ ಮಾಡಿದ್ದೀವಿ. ಸೊ KCET ಸಪರೇಟ್ ಸ್ಪೆಷಲ್ ಬುಕ್ಸ್ ರೆಡಿ ಮಾಡಿದ್ದೀವಿ, ಸ್ಪೆಷಲ್ ಪ್ರಿಪ್ರೇಷನ್ ಟೆಸ್ಟಿಂಗ್ ಸಿಸ್ಟಮ್ ಮಾಡಿದ್ದೀವಿ. ಸೊ KCET ರ್ಯಾಂಕ್ಸ್ನ ಇನ್ನೂ ಇಂಪ್ರೂವ್ ಮಾಡ್ತಾಯಿದ್ದೀವಿ. ಬರೀ ಫಸ್ಟ್ ರ್ಯಾಂಕ್ 1000 ನಾವು ತೊಗೊಳೋದಕ್ಕೆ ಏಮ್ ಇಟ್ಕೊಂಡು, ಯಾರು KCETನಲ್ಲಿ ಸಕ್ಸಸ್ ಆಗಬೇಕು ಅಂತ ಇದ್ದೀರಾ ಅವರೆಲ್ಲರೂ KCET ಆಕಾಶ್ಗೆ ನಂಬಿಕೆಯಿಂದ ಬರ್ಬೋದು. ಅದೇ ರೀತಿ ಅಡ್ವಾನ್ಸ್ ಮಾಡೋದಕ್ಕೆ ಇನ್ವಿಕ್ಟಸ್ ಅಂತ ಒಂದು ಪ್ರೋಗ್ರಾಮ್ ಲಾಂಚ್ ಮಾಡಿದ್ದೀವಿ. ಇದು ಕಂಪ್ಲೀಟ್ಲಿ ಡೆಡಿಕೇಟೆಡ್ ಇನ್ವಿಕ್ಟಸ್ ಪ್ರೋಗ್ರಾಮ್. ರೀಸೆಂಟಾಗಿ ನೀವೆಲ್ಲ ಬಂದಿದ್ರಿ ಆ ಪ್ರೋಗ್ರಾಮ್ ಲಾಂಚ್ಗೆ. ಸೊ ಅದರಲ್ಲಿ ನಾವು ಒಂದು ಚಾಲೆಂಜ್ ಇಟ್ಟಿದ್ದೀವಿ, ಸ್ಟಡಿ ಮೀಟಿಂಗ್ ಇಂಜಿನಿಯರಿಂಗಲ್ಲಿ ಈ ಥರದ್ದು ಯಾರಾದರೂ ತೋರಿಸಿದ್ರೆ ವಿಲ್ ರಿವಾರ್ಡ್ 10 lakhs ಅಂತೇಳಿ. ಸೊ ಇಂಜಿನಿಯರಿಂಗ್ ಡಿವಿಷನ್ಸ್ ತುಂಬ ಸ್ಟ್ರೆಂತ್ ಮಾಡ್ತಾಯಿದ್ದೀವಿ. ಸೊ ಇಂಜಿನಿಯರಿಂಗ್ ಕೂಡ ತುಂಬ ರಿಸಲ್ಟ್ಸ್ ಬರ್ತಾ ಇದೆ. ಅದು ನಮ್ಮ ಹಾರ್ಡ್ ವರ್ಕ್ ಮತ್ತು ಪೇರೆಂಟ್ಸ್ ಸ್ಟೂಡೆಂಟ್ಸ್ ನಂಬಿಕೆ ಅದರ ರಿಸಲ್ಟಲ್ಲಿ ಕಾಣ್ತಾ ಇದೆ.